ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲುಳು ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿಯ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಕೂಡಲ ಸಂಗಮ ದೇವ. ಮನದೊಳಗಿನ ಕಸ ತೊಳೆಯಲು ನಾವು ಸದಾ ಮೀಯಬೇಕು. ಪ್ರತಿದಿನ ಪ್ರತಿಕ್ಷಣ ಆಗಲೇ ಮನಸ್ಸಿಗೆ ಬಿಡುಗಡೆ. ಅಹಮ್ಮಿಗೆ ಪ್ರೀತಿಸುವುದೆಂದರೆ ಭಯ, ಏಕೆಂದರೆ ಪ್ರೀತಿಯಲ್ಲಿ ಬದುಕು ಎತ್ತರದಲ್ಲಿ ಇರುತ್ತದೆ. ಪ್ರೀತಿಯಲ್ಲಿ ನಮ್ಮ ಅಹಮ್ಮನ್ನು ಕರಗಿಸಬೇಕು, ಅಲ್ಲಿ ನಾವು ಮತ್ತೆ ಮರುಹುಟ್ಟನ್ನು ಪಡೆಯುತ್ತೇವೆ. ಹೀಗೆ ಅಹಮ್ಮನ್ನು ಮೀರಿದರಷ್ಟೇ ನಮಗೆ ಶರಣಾಗತಿ ಸಾಧ್ಯ. ಶರಣಾಗಲು ಅಹಂ ಅಷ್ಟು ಸುಲಭಕ್ಕೆ ಬಿಡುವುದಿಲ್ಲ. ಎಲ್ಲ ತೆರನಾದ ಕಷ್ಟಗಳನ್ನು ತರ್ಕಗಳನ್ನು ಸೃಜಿಸುತ್ತದೆ. ಅಹಂ ಬಗ್ಗೆ ಯೋಚಿಸುತ್ತಾ ಅದಕ್ಕೆ ಕಾವು ಕೊಟ್ಟು ಮರಿ ಮಾಡುವುದರ ಮೊದಲು ನಾವು ಸ್ವಲ್ಪ ಕುಶಲವಾಗೋಣ. ಹೀಗೆ ಹೇಳ್ತಾರೆ ಡಾಕ್ಟರ್ ಶ್ವೇತಾ BC ಅವರು. ಬೆಂಗಳೂರಿನ ಬಸವನಗುಡಿಯ BMS ಮಹಿಳಾ ವಿದ್ಯಾಲಯದಲ್ಲಿ ಮನೋವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು 40 ಲೇಖನಗಳ ಈ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಬಿಟ್ಟ ಜಾಗ ತುಂಬಿ ಖಾಲಿತನದಿಂದ ಪೂರ್ಣಗೊಳಿಸುವತ್ತ ನೆಮ್ಮದಿಯ ಬದುಕಿಗೆ ಸ್ಫೂರ್ತಿಯ ಬರಹಗಳು. 1-2 ಪುಟಗಳ ಸೊಗಸಾದ ಬರಹ. ಒಮ್ಮೆ ನಾವೆಲ್ಲ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಅನ್ಸೂಯ ಕುಮಾರಿ. ನಾನು ಬೆಂಗಳೂರಿನ JP ನಗರದಿಂದ ಬಂದಿದ್ದೇನೆ. ಭಾವಗೀತೆಗಳನ್ನು ಹಾಡುವುದು ಮತ್ತು ಕೇಳುವುದು ನನ್ನ ಹವ್ಯಾಸ. ಅನ್ಸೂಯ ಕುಮಾರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಸೋನಿಕಾ, ಮಂಡ್ಯದಿಂದ ಬಂದಿದ್ದೀನಿ. ಆ್ಯಂಡ್ HR ಆಗಿ ವರ್ಕ್ ಮಾಡ್ತಿದ್ದೀನಿ. ನನ್ನ ಹವ್ಯಾಸ ನ್ಯೂಸ್ ಪೇಪರ್ ಆ್ಯಂಡ್ ಬುಕ್ ಎಲ್ಲ ಓದೋದು. ಸೋನಿಕಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನಾನು ಡಾಕ್ಟರ್ ಓಹಿಲಾ ಉತ್ತಮ್, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಉಪನ್ಯಾಸಕಿ ಹಾಗೂ ಸಂಯೋಜಕಿ, ಮೂಲತಃ ಮೈಸೂರು. ಹವ್ಯಾಸಗಳು ಪುಸ್ತಕಗಳನ್ನು ಓದೋದು, ಲೇಖನವನ್ನು ಬರೆಯೋದು, ಕಾರ್ಯಕ್ರಮ ನಿರೂಪಣೆ ಮಾಡೋದು, ಹಾಗೆ ರಂಗಭೂಮಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದು ಇತ್ಯಾದಿ. ಡಾಕ್ಟರ್ ಓಹಿಲಾ ಉತ್ತಮ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಕೋವಿಡ್ ಕಥೆಗಳು, ಶಿವಾನಂದ ತಗಡೂರು ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ರಜಪೂತರಲ್ಲಿ 36 ವಂಶಗಳಿವೆ ಎಂದು ಯಾವ ಕೃತಿಯು ಹೇಳುತ್ತದೆ? ಆಯ್ಕೆಗಳನ್ನು ನೋಡೋಣ. ಶೂದ್ರ ಕಮಲಾಕರ, ರಾಜತರಂಗಿಣಿ, ವರ್ಣರತ್ನಾಕರ, ರಾಮಾಯಣ. ಮೊದಲಿಗೆ ಡಾಕ್ಟರ್ ಓಹಿಲಾ, ಆನಂತರ ಸೋನಿಕಾ. ವರ್ಣರತ್ನಾಕರ. ವರ್ಣರತ್ನಾಕರ ಆಯ್ಕೆ 3. ಸೋನಿಕಾ. ಆಪ್ಷನ್ 2 ರಾಜತರಂಗಿಣಿ. ರಾಜತರಂಗಿಣಿ. ಉತ್ತರವನ್ನು ನೋಡೋಣ. ರಾಜತರಂಗಿಣಿ ಉತ್ತರ ಸರಿಯಾಗಿದೆ. ಕೋವಿಡ್ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಸೋನಿಕಾ ಅವರಿಗೆ ಕೊಟ್ಟಿದ್ದೇವೆ. ಕಲ್ಹಣ ಅಂತಕ್ಕಂಥ ಕವಿ ಬರೆದಿರುವಂಥ ಕೃತಿ ರಾಜತರಂಗಿಣಿ. ಇದು 12ನೇ ಶತಮಾನಕ್ಕೆ ಸೇರಿರುವಂಥದ್ದು. ವರ್ಣರತ್ನಾಕರ ಅನ್ನೋ ಪುಸ್ತಕ ಇದು 13ನೇ ಶತಮಾನಕ್ಕೆ ಕಂಡುಬರುತ್ತೆ. ವರ್ಣರತ್ನಾಕರದಲ್ಲಿ 72 ರಜಪೂತ ವಂಶಗಳು ಉಂಟು ಅನ್ನೋ ಮಾಹಿತಿ ದೊರೆಯುತ್ತೆ. ಆದರೆ ಪ್ರಾಚೀನವಾದದ್ದು ರಾಜತರಂಗಿಣಿ, ಅದುವೇ ಹೆಚ್ಚು ನಂಬಿಕೆಗೆ ಅರ್ಹವಾದದ್ದು ಅನ್ನೋದನ್ನು ಹೇಳ್ತಾರೆ. ಬಹುಶಃ ಭಾರತೀಯ ಸಾಹಿತ್ಯದಲ್ಲೇ ಇತಿಹಾಸಕ್ಕೆ ಬದ್ಧವಾಗಿರ್ತಕ್ಕಂಥ ಏಕೈಕ ಕೃತಿ ಈ ರಾಜತರಂಗಿಣಿ, ಕಲ್ಹಣ ಬರೆದಿರುವಂಥದ್ದು. ಮುಂದಿನ ಪುಸ್ತಕ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ, ಡಾಕ್ಟರ್ ಪ್ರಕಾಶ್ ಭಟ್ ಬರೆದಿರುವಂಥದ್ದು. ಪ್ರಶ್ನೆ: ಪರಮಾಣು ಗಡಿಯಾರಗಳಲ್ಲಿ ಯಾವ ಧಾತುವಿನ ಪರಮಾಣುವನ್ನು ಬಳಸುತ್ತಾರೆ? ಆಯ್ಕೆಗಳನ್ನು ನೋಡೋಣ. ಸೀಸಿಯಂ, ಯುರೇನಿಯಂ, ರುಬಿಡಿಯಂ, ಪೊಲೋನಿಯಂ. ಮೊದಲಿಗೆ ಡಾಕ್ಟರ್ ಓಹಿಲಾ, ಆನಂತರ
ಅನಸೂಯ. ಯುರೇನಿಯಂ. ಆಯ್ಕೆ 2 ಯುರೇನಿಯಂ ಅಂತಿದ್ದಾರೆ. ಅನಸೂಯ ಪೊಲೋನಿಯಂ. ಪೊಲೋನಿಯಂ. Option ಆಯ್ಕೆ 4 ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಸೀಸಿಯಂ ಆಗಿತ್ತು. ಈ ಸೀಸಿಯಂ ಪರಮಾಣುವಿನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನುಗಳ ಕಂಪನ ಇದೆಯಲ್ಲ, ವೈಬ್ರೇಷನ್ಸ್ ಇದೆಯಲ್ಲ, ಅದನ್ನು ಲೆಕ್ಕಕ್ಕೆ ತಗೋತಾರೆ. ಆ ವೈಬ್ರೇಷನ್ಸ್ ಆಧರಿಸಿ ನಡೆಯುವ ಗಡಿಯಾರ ಇದು. ಇತ್ತೀಚೆಗೆ ಬ್ರಿಟನ್ ದೇಶ ಏನು ಮಾಡಿದೆ, ತನ್ನ ಅಷ್ಟೂ ಮಿಲಿಟರಿ ಚಟುವಟಿಕೆ ಏನಿದೆ ಆ ಚಟುವಟಿಕೆಯನ್ನು ಈ ಪರಮಾಣು ಗಡಿಯಾರದ ನೆರವಿನಿಂದ, ಅಂದರೆ ಸ್ವಲ್ಪವೂ ವ್ಯತ್ಯಾಸ ಆಗದೇ ಇರೋ ಹಾಗೆ ತನ್ನ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದೆಯಂತೆ. ನಾವು ಈಗ ಏನು GPS ಬಳಸ್ತಾ ಇದ್ದೇವೆ, ಟೆಲಿಕಮ್ಯುನಿಕೇಷನ್ ಬಳಸ್ತಾ ಇದ್ದೇವೆ, ಹಾಗೆ ಇತರ ವೈಜ್ಞಾನಿಕ ಸಾಧನಗಳನ್ನು ಏನು ಬಳಸ್ತೇವೆ, ಅಲ್ಲಿ ಕಾರ್ಯ ಸಮಯ ನಿಖರವಾಗಿ ಇರಬೇಕು ಅಂದರೆ ಅಲ್ಲಿ ಸಾಮಾನ್ಯವಾಗಿ ಪರಮಾಣು ಗಡಿಯಾರವನ್ನು, ಅಟಾಮಿಕ್ ಕ್ಲಾಕನ್ನು ಬಳಸೋದು ಉಂಟು. ಮುಂದಿನ ಪುಸ್ತಕ ದುಪ್ಪಟ್ಟು, ಸೂಟು ಬೂಟಿನ ರೈತನ ಪರಿಚಯ. ರಾಜಾರಾಮ್ ತಲ್ಲೂರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಮನುಷ್ಯನು ಇದುವರೆಗೂ ಸುಮಾರು ಎಷ್ಟು ಟನ್ ಚಿನ್ನವನ್ನು ಹೊರತೆಗೆದಿದ್ದಾನೆ? ಆಯ್ಕೆಗಳನ್ನು ನೋಡೋಣ. 2,50,000 ಟನ್, 5,00,000 ಟನ್, 1,50,000 ಟನ್, 2,00,000 ಟನ್. ಮೊದಲಿಗೆ ಡಾಕ್ಟರ್ ಓಹಿಲಾ, ಆನಂತರ ಸೋನಿಕಾ. 2,50,000 ಟನ್. 2,50,000 ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1 ಸೋನಿಕಾ. 2 ಲಕ್ಷ. 2 ಲಕ್ಷ. ಆಯ್ಕೆ 4 ಉತ್ತರವನ್ನು ನೋಡೋಣ. 2 ಲಕ್ಷ ಉತ್ತರ ಸರಿಯಾಗಿದೆ. ದುಪ್ಪಟ್ಟು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಸೋನಿಕಾ ಅವರಿಗೆ. ಒಟ್ಟು ಚಿನ್ನ ಏನಿವತ್ತು ತೆಗೆದಿದ್ದೇವೆ 2 ಲಕ್ಷ. ಈ 2 ಲಕ್ಷದಲ್ಲಿ ಸರಿಸುಮಾರು ಅರ್ಧ ಚಿನ್ನ ಜನಸಾಮಾನ್ಯರ ಬಳಿ ಇದ್ದರೆ ಇನ್ನು ಅರ್ಧ ಚಿನ್ನ ಸರ್ಕಾರಗಳ ಬಳಿ ಇವೆಯಂತೆ. ಈ ಒಟ್ಟು ಚಿನ್ನದಲ್ಲಿ ಅಮೆರಿಕದಲ್ಲಿ ಅತ್ಯಂತ ಹೆಚ್ಚು ಚಿನ್ನ 8,000 ಟನ್, ಜರ್ಮನಿಯಲ್ಲಿ 3,400 ಟನ್, ಇಟಲಿಯಲ್ಲಿ 2,450 ಟನ್, ಭಾರತದಲ್ಲಿ ಸುಮಾರು 700ರಿಂದ 750 ಟನ್ ಚಿನ್ನ ಇರಬಹುದು ಅಂತ ಹೇಳ್ತಾರೆ. ಆದರೆ ಸಾರ್ವಜನಿಕರ ಬಳಿ ಇರ್ತಕ್ಕಂಥ ಚಿನ್ನ ಏನಿದೆ ಇಡೀ ಜಗತ್ತಲ್ಲಿ, ಅದರಲ್ಲಿ ಅರ್ಧಕ್ಕೂ ಹೆಚ್ಚಿನ ಭಾಗ ಕೇವಲ ಭಾರತ ಒಂದರಲ್ಲೇ ಇದೆ ಅನ್ನೋದನ್ನು ನಾವು ಸ್ವಲ್ಪ ಕುತೂಹಲದಿಂದ ಯೋಚನೆ ಮಾಡಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಕ್ಯಾಥರಿನ್ ಏನಾದಳು? ಹೈಡ್ರಿಷ್ ಬ್ಯೂಲ್ ಕಾದಂಬರಿಯನ್ನು ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ ಪದ್ಮರಾಜ ದಂಡಾವತಿ ಅವರು. ನಮ್ಮ ಪ್ರಶ್ನೆ: ಭಾರತದ ಯಾವ ದ್ವೀಪದ ಬಳಿ 17-18ನೇ ಶತಮಾನದ ಯುರೋಪಿಯನ್ ಯುದ್ಧ ನೌಕೆಯ ಅವಶೇಷಗಳು ದೊರೆತಿವೆ? ಆಯ್ಕೆಗಳನ್ನು ನೋಡೋಣ. ತಿಲಕ್ಕಂ, ಆಂದ್ರೋತ್, ಕಲ್ಪೇನಿ, ಕವರತ್ತಿ. ಮೊದಲಿಗೆ ಅನಸೂಯ, ಆನಂತರ ಸೋನಿಕಾ. ಕವರತ್ತಿ. ಕವರತ್ತಿ. ಆಯ್ಕೆ 4 ಸೋನಿಕಾ. ಆಪ್ಷನ್ 1 ತಿಲಕಂ. ತಿಲಕ್ಕಂ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕಲ್ಪೇನಿ ಆಗಿತ್ತು. ಲಕ್ಷದ್ವೀಪಗಳ ಬಳಿ ಇದೆ ಈ ಕಲ್ಪೇನಿ ಅಂತಕ್ಕಂಥ ದ್ವೀಪ. ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಇವರೆಲ್ಲ ಬಹಳ ಸಕ್ರಿಯವಾಗಿದ್ದಂಥ ಪ್ರದೇಶ ಅದು. ಹಾಗಾಗಿ ಇವರಲ್ಲಿ ಯಾರದೋ ಒಬ್ಬರದು ಹಡಗು, ಯುದ್ಧದ ಹಡಗು ಇಲ್ಲಿ ಡಿಕ್ಕಿ ಹೊಡೆದು ಅದು ನಾಶವಾಗಿ ಮುಳುಗಿದೆ. ಆ ಹಡಗಿನ ಫಿರಂಗಿ ಸಿಕ್ಕಿದೆಯಂತೆ, ಲಂಗರು ಸಿಕ್ಕಿದೆಯಂತೆ, 5 ಮೀಟರ್ ನೀರಿನ ಕೆಳಗೆ ಇವೆಲ್ಲ ಸಿಕ್ಕಿದೆ. ಆದರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಯಿತು ಅಂದರೆ ಇನ್ನೂ ಅವಶೇಷಗಳು ಉಂಟು. ಅಲ್ಲಿಗೆ ಇದುವರೆಗೂ ಹೋಗಿಲ್ಲ. ಸುಮಾರು 50ರಿಂದ 60 ಮೀಟರ್ ಉದ್ದ ಇರಬಹುದಾದಂಥ ನೌಕೆ ಇಲ್ಲಿ ನಾಶವಾಗಿದೆ ಅಂತ ಒಂದು ಲೆಕ್ಕಾಚಾರ ಹಾಕಿದ್ದಾರೆ. ಮುಂದಿನ ಪುಸ್ತಕ ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ, ಕೈವಾರ ಗೋಪಿನಾಥ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಸು, ಮ, ಸಂ, ತ, ಸ. ಬಜ್ಜರುತ್ತಿದ್ದಾರೆ ಅನಸೂಯ. ಸುಗಮ ಸಂಗೀತ ಸಮಾರಂಭ. ಅವರು ಹೇಳಿ ಅನಸೂಯ. ಸುಗಮ ಸಂಗೀತ ಸಮಾರಂಭ. ಸುಗಮ ಸಂಗೀತ ಸಮಾರಂಭ. ಡಾಕ್ಟರ್ ಓಹಿಲಾ. ಸುಗಮ ಸಂಗೀತ
ಸಡಗರ. ಸಡಗರ. ಉತ್ತರವನ್ನು ನೋಡೋಣ. ಸುಗಮ ಸಂಗೀತ ಸಮಾರಂಭ. ಸಡಗರ ಅಂತ ಹೇಳಿದರೆ ಏನು ತಪ್ಪೇನಾಗೋದಿಲ್ಲ. ಆದರೆ ಸುಗಮ ಸಂಗೀತ ಸಮಾರಂಭ ಅನ್ನೋ ಉತ್ತರವನ್ನು ಮೊದಲು ಬಜರ್ ಒತ್ತಿ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರಾಚೀನ ಭಾರತದ ರಸಾಯನ ವಿಜ್ಞಾನ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಅನಸೂಯ ಅವರಿಗೆ. ಮುಂದಿನ ಪುಸ್ತಕ ಬಾಲಕಾಂಡ. ಜಗದೀಶ್ ಶರ್ಮ ಸಂಪ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 43 ಕೂಡು 39, 55 ಕಳೆ 15, 12 ಗುಣಿಸು 15, 135 ಭಾಗಿಸು 9. ಅನಸೂಯ ಬಜರ್ ಒತ್ತಿದ್ದಾರೆ. 317. 317. 317. ಹೌದು. ಸೋನಿಕಾ ಹಾಗೂ ಡಾಕ್ಟರ್ ಓಹಿಲಾ 327. ಭಿನ್ನವಾದ ಉತ್ತರ. ಸೋನಿಕಾ ಇನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 82, 40, 180, 15 ಎಲ್ಲವನ್ನ ಕೂಡಿದರೆ 317 ಬಂದಿದೆ. ಈ ಉತ್ತರವನ್ನು ಅನಸೂಯ ಕುಮಾರಿ ಅವರು ಕೊಟ್ಟಿದ್ದಾರೆ. ಬಾಲಕಾಂಡ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಡಾಕ್ಟರ್ ಶ್ವೇತಾ BC ಬರೆದಂಥ ಪುಸ್ತಕ ಬಿಟ್ಟ ಜಾಗ ತುಂಬಿ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಜತಿನ್ ಗೋಸ್ವಾಮಿ, ವಿನೋದ್ ಧಾಮ್, ಪಂಕಜ್ ಪಟೇಲ್, ಭರತ್ ಗುಪ್ತಾ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಸೋನಿಕಾ, ಆನಂತರ ಡಾಕ್ಟರ್ ಓಹಿಲಾ. ವಿನೋದ್ ಧಾಮ್ ಆಯ್ಕೆ 2. ಡಾಕ್ಟರ್ ಓಹಿಲಾ ಜತಿನ್ ಗೋಸ್ವಾಮಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಪಂಕಜ್ ಪಟೇಲ್ ಆಗಿತ್ತು. ಪದ್ಮಭೂಷಣ ಪಂಕಜ್ ರಮಣಬಾಯಿ ಪಟೇಲ್ ಇವರು ಗುಜರಾತ್ ರಾಜ್ಯಕ್ಕೆ ಸೇರಿದವರು. ವಾಣಿಜ್ಯ ಮತ್ತು ಉದ್ಯಮ ವಿಭಾಗದಲ್ಲಿ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ದೊರೆತಿದೆ. ಝೈಡಸ್ ಕ್ಯಾಡಿಲಾ ಅನ್ನೋ ಔಷಧಗಳನ್ನು ಉತ್ಪಾದಿಸುವ ಸಂಸ್ಥೆಯ ಹೆಸರನ್ನು ಕೇಳಿರ್ತೇವೆ. ಆ ಝೈಡಸ್ ಭಾಗ ಏನಿದೆ ಅದರ ನಿರ್ದೇಶಕರು, ಅದರ ಮಾಲೀಕರು ಇವರು. ಜಗತ್ತಿನ ಅತ್ಯಂತ ಶ್ರೀಮಂತರ 100 ಶ್ರೀಮಂತರ ಪಟ್ಟಿಯನ್ನು ಮಾಡ್ತು ಅಂದರೆ ಆ 100 ಶ್ರೀಮಂತರಲ್ಲಿ ಇವರು ಸಹ ಒಂದು ಸ್ಥಾನವನ್ನು ಪಡೀತಾರೆ. 10 ಬಿಲಿಯನ್ ಅಮೆರಿಕನ್ ಡಾಲರ್ಗಿಂತಲೂ ಹೆಚ್ಚು ಆಸ್ತಿಯ ಒಡೆಯರು ಪಂಕಜ್ ಪಟೇಲ್ ಅವರು. ಮುಂದಿನ ಪುಸ್ತಕ ಹಣ ಏನಿದು ನಿನ್ನ ವಿಚಿತ್ರ ಗುಣ. ರಂಗಸ್ವಾಮಿ ಮೂಕನಹಳ್ಳಿ ಬರೆದಿರುವಂತಹ ಪುಸ್ತಕ. ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಚಿ, ದ, ನ, ಮಿ, ಡು, ತು, ಚೆಂ, ಚಿ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ.
ಉತ್ತರವನ್ನು ನೋಡೋಣ. ಚಿಮ್ಮಿತು ಚಿನ್ನದ ಚೆಂಡು ಸೂರ್ಯೋದಯವನ್ನು ನೋಡಿ ಈ ರೀತಿ ಅನಿಸಿದೆ ಓರ್ವ ಕವಿಗೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂದಿದೆ. ಪದಬಂಧ ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಒಣಜಂಬದವನು, ಅಗಲಬಾಯಿಯ ಪಾತ್ರೆ, ಸಂಬಳ. ಬಜರ್ ಮೊದಲಿಗೆ ಗೊತ್ತಿದ್ದಾರೆ ಡಾಕ್ಟರ್ ಓಹಿಲಾ. ಒಂದು ಉತ್ತರ ದುರಹಂಕಾರಿ. ದುರಹಂಕಾರಿ. 3 ಶಬ್ದ ಸಿಗ್ತಾ ಇಲ್ಲ. ಸ್ವಲ್ಪ ಪ್ರಯತ್ನಿಸಿದ್ರೆ ಒಳ್ಳೆಯದು. ಒಣಜಂಬದವ, ದುರಹಂಕಾರಿಗೆ ನಿಜವಾಗ್ಲೂ ಅಹಂಕಾರ ಇದೆ, ಒಣಜಂಬ ಇಲ್ಲ ಅವನಿಗೆ, ನಿಜವಾದ ಜಂಬವೇ ಉಂಟು ಅವನಿಗೆ. ಅನ್ಸೂಯ, ಸೋನಿಕಾ, ಮೊದಲನೇ ಶಬ್ದ ನಾವು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಿ. ಮೊದಲನೇ ಶಬ್ದ ಈಗ ಬಂತು. ಬಡಾಯಿಗಾರ. 2 ಉತ್ತರ ಅಗಲಬಾಯಿಯ ಪಾತ್ರೆ. ಹೇಳಿ ಅನ್ಸೂಯ. ಕಡಾಯಿ. ಕಡಾಯಿ. ಉತ್ತರವನ್ನು ನೋಡೋಣ. ಕಡಾಯಿ ಉತ್ತರ ಸರಿಯಾಗಿದೆ. ಜೋತಯ್ಯನ ಬಿದಿರು ಬುಟ್ಟಿ ಈ ಪುಸ್ತಕ ಕೊಟ್ಟಿದ್ದೇನೆ. 3ನೇ ಶಬ್ದವನ್ನು ತಾವೇ ಕೊಡ್ತೀರಾ? ಹೇಳಿ. ಪಗಾರ. ಉತ್ತರವನ್ನು ನೋಡೋಣ. ಪಗಾರ ಉತ್ತರ ಸರಿಯಾಗಿದೆ. ಇನ್ನೊಂದಿಷ್ಟು ಪ್ರಾಣೇಶ್ ರಾವ್ ಬರೆದಂಥ ಪುಸ್ತಕ ಅನಸೂಯ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ನಾವು ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಅನಸೂಯ ಕುಮಾರಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಸಗಣಿ ಸಾರಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ನಿರ್ಗತಿಕನನ್ನಾಗಿ ಮಾಡು, ಅಂಗಳಕ್ಕೆ ಸಗಣಿ ನೀರು ಚೆಲ್ಲು. ಅಂಗಳಕ್ಕೆ ಸಗಣಿ ನೀರು ಚೆಲ್ಲು. ಮುಂದಿನ ಪ್ರಶ್ನೆ: ಉಪಯುಕ್ತ ಸಸ್ಯ ಮತ್ತು ಅದರ ಬೇರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬಜೆ, ಕಜೆ. ಬಜೆ. ಮುಂದಿನ ಪ್ರಶ್ನೆ: ಇಂದ್ರನ ಮಗಳ ಹೆಸರೇನು? ಜಯಂತಿ, ವೈಜಯಂತಿ. ವೈಜಯಂತಿ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಚ್ಚರಿಸೋವನ ಮನೆ ಹಾಳು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ತಲಪಟ್ಟರಾಯನಿಗೆ 2 ಮಕ್ಕಳು, ಇಬ್ಬರಿಗೂ ಸಮನಾಗಿ ಹಂಚಿದರೇನೆ ತೃಪ್ತಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಸಗಣಿ ಸಾರಿಸು ಅಂದರೆ ನಿರ್ಗತಿಕನನ್ನಾಗಿ ಮಾಡು ಅನ್ನೋದು ಸರಿಯಾದ ಉತ್ತರ. 2ನೇ ಪ್ರಶ್ನೆಗೆ ಉತ್ತರ ಉಪಯುಕ್ತ ಸಸ್ಯ, ಬಜೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅದು ಜಯಂತಿ ಆಗಿತ್ತು, ವೈಜಯಂತಿ ಅಂದರೆ. 4ನೇ ಪ್ರಶ್ನೆಗೆ ಉತ್ತರ ಮಚ್ಚರಿಸೋವನ ಮನೆ ಹಾಳು, ಒತ್ತರಿಸುದೋನ ಹೊಲ ಹಾಳು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ತಕ್ಕಡಿ. ಇದು 2 ಕಡೆ ಸರಿಯಾಗಿಯೇ ಹಂಚಬೇಕು, ಅವಾಗಲೇ ತೃಪ್ತಿ ಅನ್ನೋ ಅರ್ಥ. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಸೋನಿಕಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಸಡಿಲ ಬಾಯಿ ಎಂಬ ನುಡಿಗಟ್ಟಿನ ಅರ್ಥವೇನು? ಗುಟ್ಟು ನಿಲ್ಲದ ಬಾಯಿ, ವಿಪರೀತ ಮಾತನಾಡು. ಗುಟ್ಟು ನಿಲ್ಲದ ಬಾಯಿ. ಮುಂದಿನ ಪ್ರಶ್ನೆ: ಗುಂಡಾಗಿರುವ ವಸ್ತು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬಟು, ಒಟು. ಬಟು. ಮುಂದಿನ ಪ್ರಶ್ನೆ: ಇಂದ್ರನ ಮಗಳಾದ ಜಯಂತಿಯು ಯಾರ ಮಡದಿಯಾಗಿದ್ದಳು? ಶುಕ್ರಾಚಾರ್ಯ, ಬೃಹಸ್ಪತಿ. ಬೃಹಸ್ಪತಿ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಣದಷ್ಟು ಮಾತಿಗಿಂತ. ಗೊತ್ತಿಲ್ಲ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಕಟ್ಟೆಯ ನೀರು ಮನೆಯನ್ನ ಬೆಳಗಿಸಿತು. ದೀಪ. ದೀಪ. ಎಂಥ ದೀಪ? ಹತ್ರಕ್ಕೆ ಬಂದಿದ್ದೀರಿ ಸರಿಯಾದ ಉತ್ತರಕ್ಕೆ. ಆದರೆ ಎಂಥ ದೀಪ ಅಂತ ಹೇಳಬೇಕು. ಗೊತ್ತಾಗ್ತಾ ಇಲ್ವಾ? ಇಲ್ಲ ಸರ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಸಡಿಲ ಬಾಯಿ, ಗುಟ್ಟು ನಿಲ್ಲದ ಬಾಯಿ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಬಟು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಶುಕ್ರಾಚಾರ್ಯ ಆಗಿತ್ತು, ಬೃಹಸ್ಪತಿ ಅಂದ್ರಿ. 4ನೇ ಪ್ರಶ್ನೆಗೆ ಉತ್ತರ ಮಣದಷ್ಟು ಮಾತಿಗಿಂತ ಕಣದಷ್ಟು ಕೆಲಸ ಲೇಸು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ವಿದ್ಯುತ್ ದೀಪ.
ಶರಾವತಿ ಹಿನ್ನೀರಲ್ಲಿ ನೀರನ್ನು ತುಂಬಿಸ್ತೀವಲ್ವ, ಅದು ಕಟ್ಟೆ ಅಂತ. ಅದು ದೀಪವನ್ನು ಬೆಳಗಿಸುತ್ತೆ ಅಂದರೆ ವಿದ್ಯುತ್ ಉತ್ಪಾದನೆ ಮಾಡಿ ದೀಪವನ್ನು ಬೆಳಗಿಸ್ತೇವೆ ಅಂತ. ಎಷ್ಟು 2 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಡಾಕ್ಟರ್ ಓಹಿಲಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಸಡ್ಡು ಹೊಡೆ ಎಂಬ ನುಡಿಗಟ್ಟಿನ ಅರ್ಥವೇನು? ಪ್ರತಿಭಟನೆಯನ್ನು ತೋರು, ಹಿಂದಕ್ಕೆ ಹಾಕಿ ಹೋಗು. ಪ್ರತಿಭಟನೆಯನ್ನು ತೋರು. ಮುಂದಿನ ಪ್ರಶ್ನೆ, ಉದರ ಹೊಟ್ಟೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬಟ್ಟಿ, ಬಟ್ಟ. ಬಟ್ಟಿ. ಮುಂದಿನ ಪ್ರಶ್ನೆ, ಶುಕ್ರಾಚಾರ್ಯರಿಗೆ ಮೃತ ಸಂಜೀವಿನಿ ವಿದ್ಯೆಯು ಯಾರಿಂದ ಲಭಿಸಿತು? ಶಿವ, ವಿಷ್ಣು. ಶಿವ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಳೆಯಾದರೆ ಕೆಟ್ಟದೇನಿಲ್ಲ, ಬೆಳೆ ಆಗ್ಲಿಲ್ಲ ಅಂದ್ರೆ ಕೆಟ್ಟದ್ದು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಮನೆಯ ಮುಂದೆ ಚಿತ್ತಾರ, ರಂಗೋಲಿ. ರಂಗೋಲಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಸಡ್ಡು ಹೊಡೆ, ಪ್ರತಿಭಟನೆಯನ್ನು ತೋರು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಬಟ್ಟಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಶಿವ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಳೆಯಾದರೆ ಕೆಟ್ಟದೇನಿಲ್ಲ, ಮಕ್ಕಳು ಉಂಡರೆ ತಪ್ಪೇನಿಲ್ಲ. 5ನೇ ಪ್ರಶ್ನೆಗೆ ಉತ್ತರ ಮನೆಯ ಮುಂದೆ ಚಿತ್ತಾರ, ರಂಗವಲ್ಲಿ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ನೀಡಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ. ಅನಸೂಯ ಕುಮಾರಿ ಅವರಿಗೆ 5 ಪುಸ್ತಕ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಸೋನಿಕಾ ಅವರಿಗೆ 4 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಡಾಕ್ಟರ್ ಓಹಿಲಾ ಅವರಿಗೆ 4 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಕನ್ನಡದಲ್ಲಿ ರೋಮಾಂಚನವಾಯಿತು ಅನ್ನೋ ಒಂದು ಪ್ರಯೋಗ ಉಂಟು. ರೋಮಾಂಚನವಾಯಿತು ಅಂತ ಹೇಳ್ತಂದರೆ ಕೂದಲು ನಿಮಿರಿ ನಿಂತು ಅನ್ನೋ ಅರ್ಥ ಬರುತ್ತೆ. ಅರೆ, ಕೂದಲು ನಿಮಿರಿ ನಿಂತ್ಕೊಳ್ಳುತ್ತಾ ಅಂತ ಪ್ರಶ್ನೆ ಕೇಳಿದರೆ ಖಂಡಿತ ತುಂಬ ಭಯವಾದಾಗ ಕೂದಲು ನಿಮಿರಿ ನಿಲ್ಲುವ ಸಾಧ್ಯತೆ ಇರುತ್ತೆ. ಹಾಗೆಯೇ ಒಂದು ಅದ್ಭುತವಾದ ದೃಶ್ಯವನ್ನು ನೋಡಿ ರೋಮಾಂಚಿತನಾದಾಗ ಅದು ಎದ್ದು ನಿಲ್ಲುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಪ್ರತಿಯೊಂದು ಕೂದಲಿನ ಕೆಳಗೆ ಒಂದು ಸ್ನಾಯು, ಒಂದು ಮಸಲ್ ಇರುತ್ತೆ. ಎರೆಕ್ಟಾರ್ ಪೈಲಿ ಅಂತ ಹೇಳ್ತಾರೆ. ಅಂದರೆ ದೇಹದಲ್ಲಿ 1,50,000 ಎರೆಕ್ಟಾರ್ ಪೈಲಿಗಳು ಇವೆ ಅಂದರೆ ನಂಬೋಕೆ ಬಹಳ ಕಷ್ಟ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.